ಈಗ ಆಲ್ರೆಡಿ ನಮ್ಮ ಮಟಕ ಮಂಜಣ್ಣ ವೆಬ್ ಸೀರೀಸ್ ನೋಡ್ರಿ ಕೆಲವು ಜನ. ಈಗ ಮತ್ತೊಂದು ಮದುಮಗನಾಗಿ ನಮ್ಮ ದೇವಣ್ಣವ್ರು ಬರಾಕತ್ತಾರೆ. ಆಲ್ರೆಡಿ ವಿಡಿಯೋ ಇವ್ರು ಯೂಟ್ಯೂಬ್ ಚಾನಲ್ದಾಗ ಆದ್ರಿ, ದಯವಿಟ್ಟು ಹೋಗಿ ನೋಡ್ರಿ, ಅದಕ್ಕೂ ಸಪೋರ್ಟ್ ಮಾಡ್ರಿ ಅಣ್ಣ. ಹೇಳ್ರಿ ನೀವು. ಅದೇ ಈಗೇನಪ್ಪಾ ಅಂದ್ರೆ ಹೆಣ್ಮಕ್ಳ ಸಂಖ್ಯೆ ಬಹಳ ಕಡಿಮೆ ಆಗ್ಬಿಟ್ಟದ. ಗಂಡ ಮಕ್ಳು 40-45 ವರ್ಷದ ಲಗ್ನ ಆಗವಲ್ತು. ಯಾಕೆ ಪ್ರಾಬ್ಲಮ್ ಏನಾಗ್ಯದ, ಹೆಂಗ್ ಸಿಗವಲ್ತು? ಎಲ್ಲರ ಪಾಪ ಹೆಣ್ಮಕ್ಳು ಹೆಂಗಪ್ಪ ಅಂದ್ರೆ ಅವ್ರ ತಂದೆ ತಾಯಿಗಳು ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು, ಓದಿರ್ಬೇಕು, ಗೌರ್ಮೆಂಟ್ ಜಾಬ್ ಬೇಕು, ಮನೆ ಬೇಕು, ಅವೆಲ್ಲ ಹೆಂಗಾಗ್ಬಿಟ್ಟದಂದ್ರೆ ಹುಡುಗರಿಗೆ ಸಾಕಾಗ್ಬಿಟ್ಟದ. ನಾನ್ ಲಗ್ನ ಮಾಡ್ಕೋದ್ ಬೇಡಪ್ಪ, ಯಾವ್ದೋ ಮಠಕ್ಕೆ ಸೇರ್ಲಿ ನನಂಗಾಗ್ಬಿಟ್ಟದ. ಸೊ ಅವೆಲ್ಲ ಇಟ್ಕೊಂಡು ನಮ್ಮ ಅನುಭವಕ್ಕೂ ಸ್ವಲ್ಪ ಕಮ್ಮಿ, ಒಂದು 10% ಮಂದಿ ಅನುಭವ, ಬೇರೆಯವ್ರ ಅನುಭವ 90% ಅದ. ಅದೆಲ್ಲ ತಗೊಂಡು ಒಂದು ಮದುಮಗ ಅಂತೇಳಿ ಒಂದು ವೆಬ್ ಸೀರೀಸ್ ಸ್ಟಾರ್ಟ್ ಮಾಡಿದಪ್ಪ. ದಯವಿಟ್ಟು ಈಗಾಗಲೇ ಬಿಡುಗಡೆ ಆಗಿದೆ ಫಸ್ಟ್ ಎಪಿಸೋಡು. ಯಾರ್ಯಾರು ನೋಡಿಲ್ಲ ನೋಡ್ರಿ, ಶೇರ್ ಮಾಡ್ರಿ. ಯಾಕಂದ್ರೆ ನೀವು ನೋಡಿದ್ರೆ ಮಾತ್ರ ನಾವು ಮಾಡಿದಕ್ಕೆ ಸಾರ್ಥಕ ಆಗತ್ತ. ಒಳ್ಳೊಳ್ಳೆ ವಿಚಾರ ಇಟ್ಕೊಂಡು ಮಾಡಿರ್ತೀವಿ. ದಯವಿಟ್ಟು ನೋಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಈಗ ನಿಮ್ದು ಮೋಟಿವೇಶನ್ದಾಗ ಯಾವ್ದಾರ ಒಂದು ಡೈಲಾಗ್ ಬಂದ್ರೆ ಹೇಳ್ಬೋದು. ಅವು ಹೆಂಗಾಗ್ಬಿಡ್ತದ ಅಣ್ಣ. ನಮ್ಮಮ್ಮ ಏನಂತಿದ್ಲು, ದೇವರಾಜ ನಿನಗೆ ಬಾಳ ನೆನಪಿನ ಶಕ್ತಿ ಕಮ್ಮಿ ಅದ, ಅದಕ್ಕ ಬಾದಾಮಿ ನೆನೆಟ್ಟು ತಿನ್ನಂತಿದ್ಲ ನಮ್ಮಮ್ಮ. ಬಾದಾಮಿ ನೆನೆಟ್ಟು ತಿನ್ನು ಅಂದ್ರೆ ಚುರುಕ್ ಆಗ್ತಾರ ಅಂತಿದ್ಲು. ನಾನು ಚುರುಕ್ ಆಗ್ತದಂತ ಮಾಡಿ ರಾತ್ರಿ ಎಲ್ಲ ಬಾದಾಮಿ ನೆನಿಡ್ತಿದ್ದೆ. ರಾತ್ರಿ ಬಾದಾಮಿ ನೆನಿಟ್ಟು ಮುಂಜಾನೆ ತಿನ್ಬೇಕಂತ ಕೂತಿದ್ದೆ. ಬಾದಾಮಿ ಎಲ್ಲಿ ನೆನಪಿಟ್ಟಿನೆಂಬ, ಎಲ್ಲಿ ನೆನೆಟ್ಟಿನೆಂಬ ನೆನಪಿಲ್ಲ ನನಗೆ. ಅಷ್ಟು ನೆನಪಿನ ಶಕ್ತಿ ಡೌನ್ ಅದ ನನಗೆ. ಸೊ ಅಂತ ಬಾದಾಮಿ ನೆನೆ ಇಟ್ಟಿರಿ, ಮುಂಜಾನೆ ಹೇಳಿದ್ರಾಗ ಅದ್ ಎಲ್ಲಿ ನೆನೆ ಇಟ್ಟಿನ ನೆನಪಿಲ್ಲ ನನಗೆ. ಅಂತದ್ರೊಳಗ ನೀವು ಡೈಲಾಗ್ ಅಂತಂತಿದ್ದೆ ಅಣ್ಣ, ಬಾಳ ಕಷ್ಟ ಆಗ್ಬಿಡ್ತದ. ಹೇಳ್ರಿ, ಮೋಟಿವೇಶನ್ ಮಾಡ್ತೀರಿ, ಎಷ್ಟು ಜನರಿಗೆ ಇನ್ಸ್ಪೈರ್ ಆದವ್ರು ಇದ್ರಿ. ಅಲ್ಲ ಅಂದ್ರೆ ನಿಮ್ ಇನ್ಸ್ಟಾಗ್ರಾಮ್ದಾಗ ಅಟ್ಟೆ ಹೇಳ್ಬೇಕಂತೇಳಿ ನಾಣಿಗಳು ಇಟ್ಕೊಂಡ್ರಿ? ಅಲ್ಲ ಹಂಗೇನಿಲ್ಲ, ಎಲ್ಲಾ ಕಡೆ ಹೇಳ್ತೀವಿ. ಅವು ಹೆಂಗ್ ಗೊತ್ತಾ, ಫ್ಲೋಗಳು ಬಂದ್ಬಿಡ್ತಾವ ನಮ್ಗೆ. ನಾವು ಹಿಂಗ್ ಬರ್ಕೊಂಡು ರೆಡಿ ಮಾಡ್ಕೊಂಡು ಹೇಳಲ್ಲ. ನಾನು ಕ್ಯಾಮ್ರಾ ಬಂತ ಒಂದ್ ಥಾಟ್ಸ್ ತಗೊಂತೀನಿ, ಅದ್ರ ಬಗ್ಗೆ ಮಾತಾಡಿ ಬಿಟ್ಬಿಡ್ತೀನಿ ಪಟ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಮತ್ತೆ ವಿಚಾರ ಮಾಡಲ್ಲ, ಮತ್ತೆ ಬೇರೆ ವಿಚಾರಗಳು ಮಾಡಿಬಿಡ್ತೀನಿ. ನನಗ ಲೈಕ್ ಆಗಿತ್ತಂದ್ರ ಅದು ನಾಣ್ಯದ, ಅದು ನಾಣ್ಯ ನೆನಪದ ಡೈಲಾಗ್ ಅದೇ ಹೇಳ್ಬಿಡ್ರಿ. ಯಾಕಂದ್ರೆ ನನಗ ಅದು ಆಕ್ಚುಲಿ ನಾನು ಸ್ಟೇಟಸ್ ಹಾಕಿದ್ದೆ. ಅದು ಹೌದಲ್ಲ, ಬಹಳ ಒಂದು ನಾಣ್ಯದ ಏನೇನು ಹೇಳಿದ್ರಿ ನೀವು. ನಾಣ್ಯದ ನೀವ್ ಹೇಳ್ಬಿಡು. ಇಲ್ಲ, ನನಗ್ ನೆನಪಿಲ್ಲ. ಅದು ಬಹಳ ದಿನ ಹಿಂದಿಂದ ವಿಡಿಯೋ ಅದು ನಿಮ್ದು, ಕೇಳಿದ್ದಿ, ಜಾಸ್ತಿ ವೈರಲ್ ಅದು. ಹೌದೌದು, ಭಯಂಕರ ವೈರಲ್. ಯಾಕಂದ್ರ ಬಹಳ ಮಂದಿ ಸ್ಟೇಟಸ್ ಇವತ್ತಿನವರೆಗೂ ಹಾಕಿರ್ತಾರ ನಾಣ್ಯದ. ನೀವು ಬರ್ದಿಟ್ಟಿರಿ ಯಾವ್ದಾದ್ರು ಹೇಳ್ತಾರೆ? ಬರ್ದಿಟ್ಟಿಲ್ಲಪ್ಪ. ಇದು ನಾಣ್ಯದ ಕೇಳ್ಬಿಟ್ಟು ಎಲ್ಲೇ ಸುಡುಕ್ಲಂಗ್ ಗೊತ್ತಾಗಲ್ಲ ನನಗೆ. ಇಲ್ಲ, ಬಾಳ ಚಲೋ ಇತ್ತು ನಾಣ್ಯದ. ಬಾಳ ಚಲೋ ಇತ್ತು ಬಿಡೋದು. ಏನಾದ ಒಂದು ನಾಣ್ಯಗೆ 2 ಮುಖಗಳು ಇರ್ತಾವ, ಏನು ಹೇಳಿರಿ ನೀವು? ಒಂದ್ ನಾಣ್ಯಗೆ 2 ಮುಖ ಇರ್ತಾವ. ಒಳ್ಳೇದಿರ್ತದೆ, ಕೆಟ್ಟದಿರ್ತದೆ, ಮುಂದೆ ಏನಿರ್ತದೆ ನನಗೂ ಗೊತ್ತಾಗಲ್ತು. ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾ ಆನ್ ಮಾಡಿ ಕುಂತ ಬಿಟ್ಟೆ. ಕುದ್ರ ಸುದ್ದಿ ಏನೋ ಮಾತಾಡ್ಕೊಂಡ್ ಕುಂದ್ರಲ್ಲ. ಏನ ಡೈಲಿ ನೆನಪಿಲ್ಲ ಬೇರೆ ಹೇಳ್ರಿ. ನಾಣ್ಯದ ಕೇಳ್ಬಿಟ್ಟಲ್ಲ ಬಾಯ್ತಾಗ ನಡೀತದ, ಅದು ಬಿಟ್ಟು ಬೇರೆ ಹೇಳ್ರಲ್ಲ. ನಾಣ್ಯದ ಅಂತೇನಿಲ್ಲ, ಹುಡುಕ್ರಿ ಸಿಗ್ತಾವ. ಮ್ಯೂಸಿಕ್ ಹಚ್ಬೇಡ್ರಿ, ಕಾಪಿರೈಟ್ ಬೀಳ್ತಾವ. ಈ ಯೂಟ್ಯೂಬರ್ ಇನ್ನೊಂದ್ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಕಾಪಿರೈಟ್. ಇಲ್ಲ, ಈಗ ಮಾತಾಡ್ಬೇಡ, ಈಗ ಕಟ್ ಆಗ್ತದೆ ಎಲ್ಲ. ಸುಮ್ಮನೆ ಬಡ ಮಾತಾಡಿ ಕಟ್ ಮಾಡಿದ್ವಿ. ಕಟ್ ಮಾಡೋದಿಲ್ಲ. ಕಟ್ ಮಾಡ, ಇದೇ ಕಟ್ ಮಾಡ್ತೀವಿ. ಗೊತ್ತಾಗಬೇಕಿಲ್ಲ ದೇವರಾಜರು ಎಷ್ಟು ಇಂಟೆಲಿಜೆಂಟ್ ಅದನ್ನಂತೇಳಿ. ಇವ್ ಎಂಟ್ರಿ ಮಾಡಕತ್ತೆ ನಮ್ಮ ಅಪ್ಪ. ಅಣ್ಣ ಇವ್ರಿಗೆ ಫೋನ್ ಮಾಡಿ ಶಿವಣ್ಣ ಕಂಟಿನ್ಯೂ ಬಿಡು. ಆಯ್ತಾ, ಹೇಳ ಒಂದು ಡೈಲಾಗ್. ನಾಣ್ಯದ್ ಬೇಡ, ಬ್ಯಾರದ್ ಬೇಕು. ಬೇರೆ ಹೇಳಿ, ಬೇಸ್ ಹೇಳಿ, ಇನ್ನೊಂದ್ಸತಿ ಹೇಳು. ಈಗ ನಿಮ್ಮ ವಿಡಿಯೋಗಳು ಬಾಳ ವೈರಲ್ ಆಗ್ಯಾವ. ಹೌದೌದು. ಅದ್ರಾಗ ಒಂದೇ ಒಂದ್ ಡೈಲಾಗ್ ಸುಮ್ಮನೆ ನಮ್ಮ ಆಡಿಯನ್ಸ್ ಅಂದ್ರ ಇನ್ಸ್ಟಾಗ್ರಾಮ್ ದಾಗ ನೋಡಿರ್ತಾರ, ನಿಂತ್ಕೊಂಡು ಅಗ್ದಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರುತ್ತ, ಲಾಸ್ಟ್ ಒಂದ್ ಮ್ಯೂಸಿಕ್ ಇರ್ತಿರ್ತಾರ ನೋಡ್ರಿ. ಸುಮ್ ನ್ಯಾಚುರಲ್ ಆಗಿ ಹೆಂಗ್ ಹೇಳ್ತಾರ ಅನ್ನೋದು ನಮಗೂ ಒಂದ್ ಕ್ಯೂರಿಯಾಸಿಟಿ ಇರುತ್ತೆ. ಈಗ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ. ನಾವು ಸಣ್ಣವರಿದ್ದಾಗೆಲ್ಲ ಒಂದು ಹಾಡಾಡ್ತಿದ್ವಿ, ಪದ್ಯ ಟೈಪ್. ಅವಲಕ್ಕಿ ಪವಲಕ್ಕಿ ಕಾಂಚನ ಮೆಣ ಮೆಣ ಡಾಮ್ ಡೂಮ್ ಡಸ್ ಪುಸ್ ಮೈ ಕೊಟಾರ ಅಂತ ನೀವ್ ಆಡಿರೋದು. ನೀವ್ ಆಡಿರಲ್ಲ. ಇದು ಅರ್ಥ ಏನ್ ಗೊತ್ತಿಲ್ಲ ಮಂದಿ, ಬಾಳ ಮಂದಿ. ಈ ಮೊನ್ನೆ ವಿಡಿಯೋ ಮಾಡಿಬಿಟ್ಟಿದೆ, ಬಾಳ ಜನ ರೆಸ್ಪಾನ್ಸ್ ಮಾಡಿದ್ರು. ಅಣ್ಣ ಬಾಳ ಚಲೋ ಅದ, ನಮ್ಗೆ ಗೊತ್ತಿದ್ದಿಲ್ಲ. ಅವಲಕ್ಕಿ ಅಂದ್ರೆ ನಾವು ಸಣ್ಣವರಿದ್ದಾಗ ಬಾಳ ಸಣ್ಣ, ಒಂದ್ 5,000 ವರ್ಷದಾಗ ಅವಲಕ್ಕಿ. ನಮ್ ತಾಯಿ ನಮ್ಗೆ ಅವಲಕ್ಕಿ ಮೊಸರು ಮಾಡಿ ತಿನ್ನಿಸಿದ್ಲು. ಬೆಳಿತೇನೆ ಅಂತ ಪಾವಕ್ಕಿ, ಒಂದೊಂದು ಪಾವಕ್ಕಿ ತಿಂತೀವಿ. ಈ ಗಿದ್ನ ಸೇರು ಪಾವ ಅಂತ ಬರ್ತಾವ, ಗೊತ್ತಿರ್ಬೇಕು. ಒಂದೊಂದು ಪಾವ್ ಅಕ್ಕಿ ತಿಂತೀವಿ ನಾವು. ಅವಲಕ್ಕಿ ಪವಲಕ್ಕಿ ಕಾಂಚನ, ದೊಡ್ಡವರಾದಿವಿ, ಕೆಲ್ಸಕ್ಕೆ ಸೇರಿದ್ವಿ, ಏನೋ ಕೆಲಸ ಮಾಡಕತ್ತೀವಿ, ನೌಕರಿ ತಗೊಂಡಿವಿ, ರೊಕ್ಕ ಬರಕತ್ತೀವಿ. ಕಾಂಚನ ಆಗದ ಮಿಣ ಮಿಣ, ರೊಕ್ಕ ಬಂದ್ಮೇಲೆ ಲೈಫ್ ಕಲಾಸ್ ಚೇಂಜ್. ಮಿಣ ಜಾತ್ರೆ. ಹೊಸ ಕಾರು, ಹೊಸ ಬೂಟು, ಹೊಸ ಬಟ್ಟೆ, ಎಲ್ಲ ಹೊಸ ಮಿಣ ಡಾಮ್ ಡೂಮ್
ಕೈಯ ರೊಕ್ಕ ಬಂತು ಮಿಣೆ ಆಯ್ತು ಡಾಮ್ ಡೂಮ್ ಏನು ಲಗ್ನ ಆಗ್ಬೇಕಲ್ಲ ಒಂದು ಹುಡುಗಿ ಪ್ರವೇಶ ಆಗ್ಬೇಕಲ್ಲ ಜೀವನದಾಗ ಡಾಮ್ ಡೂಮ್ ಬ್ಯಾಂಡ್ ಬಾಜಿ ಡಮ್ ಡಮಕ್ ಬಾರ್ಸದ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಂಡ್ಬಿಡೋದು ಡಾಮ್ ಡೂಮ್ ಆಮೇಲೆ ಟಸ್ ಪುಸ್ ಲಗ್ನ ಆಗಿ ಒಂದ್ 30 ವರ್ಷ ಆಗಿರ್ತದ ಏನಾದಲ್ಲೇ ಜೀವನದಾಗ ಸುಮ್ಮನೆ ಲಗ್ನ ಮಾಡ್ಕೊಂಡಲ್ಲ ಅವು ಮಕ್ಕಳು ಸಾಕ್ಬೇಕು ಅವು ಸಾಲಿ ಸಮದ ಅವು ಲೋನ್ ಬ್ಯಾಂಕ್ ಲೋನು ಅದು ಇದು ಟೆನ್ಷನ್ ಹೊಲ ಮನೆ ಟೆನ್ಷನ್ ಆಗಿ ಹಾಕ್ಬೇಕು ಜೀವನ ಟಸ್ ಪುಸ್ ಆಮೇಲೆ ಕೊಟ್ಟಾರ ಕಲಾಸ್ ಅಲ್ಲಿಗೆ ಮುದಿಯರಾಗಿರ್ತೀವಿ ಓಂ ನಮ ಶಿವ ಅಂತೇಳಿ ಶಿವನ ಪಾದ ಸೇರ್ಕೊಂಡ್ಬಿಡ್ತೀವಿ ಒಂದ್ ನಮನಿ ಮರಳಿ ಬಾರದ ಊರಿಗೆ ನಿಮ್ಮ ಪಯಣ. ಸೊ ಜೀವನ ಇಷ್ಟೇ ಅಂತೇಳಿ ನಮ್ಮ ಹಿರಿಯರು ತತ್ವಜ್ಞಾನಿಗಳು ಬರೀ 4 ಲೈನ್ಗಳು ಬಿಟ್ರ. ನಾವು ಜೀವನ ಅಂದ್ರೆ ಏನೇನು ತಿಳ್ಕೊಂಡ್ಬಿಟ್ಟಿವಿ. ಇಷ್ಟ ಜೀವನ ಅದ ಅರ್ಥ ಗೊತ್ತಿರಲಿಲ್ಲ. ಅವಲಕ್ಕಿ ಪವಲಕ್ಕಿ ಕಾಂಚನ ಮಿಣ ಡಾಮ್ ಡೂಮ್ ಟಸ್ ಪುಸ್ ಕೊಟ್ಟಾರ. ಎಷ್ಟು ನೋಡಪ್ಪ ಒಂದ್ 5-6 ಲೈನ್ ಕಾಮಿಡಿ ರೀತಿಯಿಂದ ಅಷ್ಟೇ ತಗೋತಾರ. ನಾವೇನ್ ಅರ್ಥ ಒಳಾರ್ಥ ಅದ್ಭುತ ರೀ ಅದ್ಭುತ. ನಮ್ಮ ಹಿರಿಯರು ತತ್ವಜ್ಞಾನಿಗಳು ವಚನಕಾರರು ಪ್ರತಿಯೊಂದು ಲೈನಿನೊಳಗೂ 100 ಅರ್ಥಗಳು ಇಟ್ಟಾರ. ಒಂದೊಂದು ಬುಕ್ ಬರೆಯಷ್ಟು ಅರ್ಥಗಳು ಅದಾವ. ಆದ್ರೆ ಏನ್ ಮಾಡ್ತಿದ್ವಿ ನಮ್ಗ ಅವ್ ಯಾವ ಬೇಕಾಗಿಲ್ಲ. ನಮಗೂ ಬ್ಯಾರೇನೆ ಅದ. ನಮ್ಮ ಯುವಕರಿಗೆ ನಮ್ಮ ಮಂದಿಗೆ ಬ್ಯಾರೇನೆ ಬೇಕು. ಅದು ಯಾವಾಗ ಗೊತ್ತಾಗತ್ತಂದ್ರ ಅವ್ರು ಒಂದು ಏನಂದ್ರೆ ಅವ್ರ ತಂದೆಗಳ ಅವ್ರಿಗೆ ಮಕ್ಕಳಾದಾಗ ಕಷ್ಟಗಳು ಬಂದಾಗ ಅವಾಗ ಗೊತ್ತಾಗತ್ತ. ಹೌದು ಇದು ಮಾಡ್ಬೇಕು ಇದು ಮಾಡಬಾರ್ದು. ಹಂಗೆ ಒಂದೊಂದು ವಯಸ್ಸಿಗೆ ಒಂದೊಂದು ಗೊತ್ತಾಗತ್ತಣ್ಣ. ಸಣ್ಣವ್ರಿದ್ದಾಗ ನಾನು ಬರೀ ಹಾಡಿನ ಮ್ಯೂಸಿಕ್ ಕೇಳ್ತಿದ್ದೆ. ಡಿಂಗ್ 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 ಬರೀ ಮ್ಯೂಸಿಕ್ ಎಷ್ಟಾಗ್ತಿತ್ತು. ಈಗ ದೊಡ್ಡನಾಗಿ ನಾನು ಮ್ಯೂಸಿಕ್ಕಿಂತ ಲಿರಿಕ್ಸ್ಗಳು ಕೇಳ್ತೀನಿ. ಹೆಂಗಾದ ಸಾಹಿತ್ಯ. ಸೊ ಹಂಗ ಅವ್ನ ಬುದ್ಧಿ ಬೆಳೆದಂಗ ಮನಸ್ಥಿತಿಗೆ ಚೇಂಜ್ ಆಗುತ್ತೆ ಅಷ್ಟೇ. ನಾವ್ ಅಂತೀವಿ ಅವನೇನಪ್ಪ ಹೆಂಗ್ ಮಾಡ್ತಾನ ಹೆಂಗ್ ಮಾಡ್ತಾನ ಅಂದ್ರೆ ಅವ್ನಿಗೆ ಎಷ್ಟು ಬುದ್ಧಿ ಅವನು ಅಷ್ಟೇ ಮಾಡ್ತಾನ. ಅದೇ ಅವ್ನು ದೊಡ್ಡನಾದ್ಮೇಲೆ ಚೇಂಜ್ ಆಗ್ತಾನೆ. ಯಾಕಂದ್ರೆ ಬುದ್ಧಿ ಚೇಂಜ್ ಆಗುತ್ತೆ, ಬೆಳವಣಿಗೆ ಆಗಿರುತ್ತ. ಸೊ ಯಾರೇ ಆಗ್ಲಿ ನಾವು ಸಣ್ಣವ್ರದಾಗ ಏನೇನು ತಪ್ಪು ಕೆಲಸ ಮಾಡಿವಿ, ಯಾರೇನು ಸಾಚರಲ್ಲ, ಎಲ್ಲರೂ ತಪ್ಪು ಮಾಡಿದವ್ರೆ. ತಿಳಿವಳಿಕೆ ಬಂದ್ಮೇಲೆ ಇದು ಮಾಡಬಾರ್ದು, ಇದು ಮಾಡ್ಬೇಕು, ಇದು ಒಳ್ಳೇದು, ಇದು ಕೆಟ್ಟದ್ದು, ಇವ್ರಿಗೆ ಗೌರವ ಕೊಡ್ಬೇಕು. ಸೊ ಅವೆಲ್ಲ ಕಲಿತೀವಿ, ಬರಬರ್ತಾ ಕಲಿತೀವಿ. ಯಾರು ಹೇಳೋ ಅವಶ್ಯಕತೆ ಇಲ್ಲ. ಬುಕ್ ಓದೋದ್ರಿಂದ ಈ ತರ ನಾಲೆಜ್ ಬರೋದು. ಬುಕ್ ಓದ್ತೀವಣ್ಣ. ಬುಕ್ ಓದಕ್ಕಿಂತ ಈ ಬಡತನ ದೊಡ್ಡ ಪಾಠ ಕಲಿಸಿಬಿಡ್ತೀವಿ. ಬುಕ್ಕಿಗಿಂತ ದೊಡ್ಡದಣ್ಣ. ಈ ಕೆಲವೊಂದು ಮಾತುಗಳು ಬರ್ಬೇಕಂದ್ರೆ ಬುಕ್ ಓದಿದ್ರೆ ಬರಲಿವು. ಮನಸ್ಸಿಂದ ಬರ್ಬೇಕು, ಪ್ರಾಪಂಚಿಕ ಜ್ಞಾನ ಇರ್ಬೇಕು, ಮಂದಿ ನೋಡ್ಬೇಕು, ನಾವ್ ಹೆಂಗದೀವಿ, ಜನಗಳು ಹೆಂಗದಾರ, ಸಮಾಜ ಹೆಂಗದ, ಏನ್ ನಡೆಯಕತ್ತಿದ ಅವೆಲ್ಲ ವಿಚಾರ ಮಾಡಿದಾಗ ಗೊತ್ತಾಗತ್ತ. ಇವ್ ಬುಕ್ ಓದಿದ್ರೆ ಎಲ್ಲರೂ ಬೇಡ. ಅಲ್ಲ ಬುಕ್ ಬರ್ದವ್ರು ಅವ್ರು ಏನು ಓದಿರ, ಏನ್ ಓದಿಲ್ಲ. ಅವರು ಜೀವನವನ್ನು ಅನುಭವಿಸ್ಯಾರ. ಅವ್ರು ಜೀವನ ಅನುಭವಿಸಿ ನಾ ಜೀವನದಾಗ ಏನಾಗ್ಯದ, ಜನಗಳು ಜೀವನ ಹೆಂಗದ, ಹಿಂಗಿರಬಾರ್ದು, ಹಿಂಗಿರ್ಬೇಕಂತೇಳಿ ಬೆಟ್ಟ ಮಾಡಿ ತೋರಿಸಿ ಅವ್ರು ಬರ್ದಾರ ಪ್ರತಿಯೊಂದು. ಬಸವಣ್ಣವ್ರು ಯಾರು ಬುಕ್ ಓದಿರ? ಅವ್ರು ಯಾರು ಓದಿಲ್ಲ. ಅವ್ರ ಚಿಂತನೆಗಳನ್ನು ಸಮಾಜ ನೋಡಿ ಬರ್ದವ್ರಲ್ಲ. ಸೊ ಹಂಗ ಪ್ರತಿಯೊಬ್ಬರಿಗೂ ಅನುಭವ ಆಗತ್ತ. ಪ್ರತಿಯೊಬ್ಬರ ಜೀವನದಲ್ಲಿ ಒಳ್ಳೊಳ್ಳೆ ಕಷ್ಟಗಳು ಇರ್ತಾವ, ಕಷ್ಟಗಳು ಇರ್ತಾವ, ಬಾಳ ಸುಖ ಅನುಭವಿಸ್ತಾರ. ಅವೆಲ್ಲ ಬರ್ದಿಟ್ಕೋಬೇಕು. ಅವೇ ಬುಕ್ ಆಗಿಬಿಡ್ತಾವ. ನಾವ್ ಬರ್ದಿಟ್ಟಂಗಿಲ್ಲ. ನಾವು ಖುಷಿ ಪಟ್ಟಿರ್ತೀವಿ, ಆ ಕ್ಷಣ ಮರ್ತು ಬಿಡ್ತೀವಿ. ಆ ಕ್ಷಣ ಬರ್ದಿಟ್ಟಿಗರಿ ಸ್ವಲ್ಪ ದಿವಸ ಒಂದ್ ವರ್ಷ ಬರ್ದಿಟ್ಕೊಂಡ್ಬಿಡ್ರಿ ಅವೇನ್ ಬುಕ್ ಆಗತ್ತ. ಜನರಿಗೆ ಏನ್ ಸಂದೇಶ ಕೊಡ್ಬೇಕು ಬರ್ದಿಟ್ಕೊಂಡ್ಬಿಡ್ರಿ, ಅದೇ ಒಂದು ಬುಕ್ ಆಗುತ್ತ. ಸೊ ಅಷ್ಟು ಸ್ಥಿತಿ ಇಲ್ಲ ನಮ್ಗ. ನಾವ್ ಯಾವ್ದೋ ಒಳ್ಳೆ ವಿಚಾರ ಮಾತಾಡಿರ್ತೀವಿ, ಆ ವಿಚಾರ ಬಗ್ಗೆ ಮತ್ತೆ ನಾವು ಡಿಸ್ಕಷನ್ ಮಾಡಲ್ಲ. ನಾವು ನಮ್ಮ ಮೆದುಳಿ ಕೆಲಸ ಕೊಡ್ಬೇಕಂತ. ನಾವು ಇನ್ನೊಬ್ಬರ ಜೊತೆ ಮಾತಾಡ್ಕೊಂತ ನಮ್ಮ ಮೆದುಳು ಜೊತೆ ಮಾತಾಡ್ಕೋಬೇಕು, ನಮ್ಮ ಮನಸ್ಸಿನ ಜೊತೆ ಮಾತಾಡ್ಕೋಬೇಕು. ಇನ್ನೊಬ್ರು ನಾ ಏನೋ ಪ್ರಶ್ನೆ ಕೇಳ್ತೀನಿ, ನೀ ಏನೋ ಉತ್ತರ ಹೇಳ್ತಿದ್ದಿ, ಅದು ನೀನ್ ಸರ್ಟಿಫಿಕೇಶನ್ ಕೊಡಲ್ಲ. ಆದ್ರೆ ನಿನ್ನ ಮನಸ್ಸಿಗೆ ಪ್ರಶ್ನೆ ಕೇಳಿದೆ ಅಂದ್ರೆ ಅದು ಕರೆಕ್ಟ್ ಉತ್ತರ ಕೊಡುತ್ತೆ. ಇದು ತಪ್ಪ ಕರೆಕ್ಟ, ಹೆಂಗಿದು, ಇದು ಮಾಡ್ಬೇಕಾ ಮಾಡಬಾರ್ದ, ಬಹಳ ಸೂಕ್ಷ್ಮ ಉತ್ತರ ಕೊಡುತ್ತ. ಅಣ್ಣ ನಮ್ಗೆ ಅತ್ಯಂತ ಬಹಳ ಆತ್ಮೀಯ ಸ್ನೇಹಿತ ನಮ್ಮ ಮನಸ್ಸು. ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು ವಿತಿನ್ ಸೆಕೆಂಡ್ಸ್ನಾಗ ಹೇಳುತ್ತದ. ನಾವ್ ಹೆಂಗಪ್ಪ ಅಂದ್ರೆ ಮನಸ್ಸಿನ ಮಾತು ಬಿಡ್ತೀವಿ, ಮನಸ್ಸು ಹೇಳ್ತದ ಇದು ಮಾಡ್ಬೇಡ ಇದು ಮಾಡ್ಬೇಡ ಇದು ಮಾಡ್ಬೇಡ ಅಂತ. ಆದ್ರೂ ಮಾಡಕ್ ಹೋಗ್ತೀವಿ ನಾವು. ಆದ್ರೆ ಒಳ್ಳೆ ಮನಸ್ಸಾದ ಕೆಟ್ಟ ಮನಸ್ಸಾದ, ನೆಗೆಟಿವ್ ಆದ ಪಾಸಿಟಿವ್ ಆದ, ನಾವ್ ಎಲ್ರೂ ವಿಚಾರ ಮಾಡ್ಬೇಕಾಗತ್ತ. ಇದಕ್ಕೊಂದ್ ಸಣ್ಣ ಕಥೆ ಅದ. ಏನಾಗಿತ್ತಂದ್ರೆ ಒಬ್ಬ ದೊಡ್ಡ ಮನಸ್ಸಿನ ಮಾತು ಕೇಳ್ತಿದ್ನಂತ, ಬರೀ ಮನಸ್ಸಿನ ಮಾತು ಕೇಳ್ತಿದ್ನಂತ. ಒಂದೊಂದ್ ಟೈಮ್ ಮನಸ್ಸಿನ ಮಾತುಗಳನ್ನ ಹೆಂಗ ಕೇಳಂಗಿಲ್ಲ ಅಂದ್ರೆ ನಾವು ಭಯಂಕರ ಮನಸ್ಸಿನ ಮಾತು ಕೇಳ್ತಿದ್ದ. ಯಾರೊಬ್ಬ ಬಂದು ಸಾವ್ಕಾರ ನನಗೆ 1 ಲಕ್ಷ ರೂಪಾಯಿ ಸಾಲ ಬೇಕಂತ ಕೇಳಿದ್ನಂತ. ಅವಾಗ ಅವನು ಮನಸ್ಸಿಗೆ ಕೇಳಿದ್ನಂತ, ಮನಸ್ಸು ಮತ್ತೆ ಹೆಂಗ ಕೊಡ್ಲಾ ಅಂತ ಹೇಳಿದಾಗ ಮನಸ್ಸು ಹೇಳ್ತಂತ, ಬೇಡ 1-2 ದಿವಸ ಬಿಟ್ಟು ಬಾ ಅಂತ ಹೇಳ್ತಂತ. ಸಾವ್ಕಾರ ಹೇಳಿದಂತ, ಆಯ್ತಪ್ಪ ನೀನ್ 1 ಲಕ್ಷ ಕೊಡ್ತೀನಿ 2 ದಿವಸ ಬಿಟ್ಟು ಬಾ ಅಂತ. 2 ದಿವಸ ಬಿಟ್ಟು ಬಾ ಅಂದ ತಕ್ಷಣ ಅವನು ಹೊರಗೆ ಹೋಗ್ಯಾನ. ಹೊರಗೆ ಹೋಗಿ 1-2 ತಾಸಿಗೆ ಹಾರ್ಟ್ ಅಟ್ಯಾಕ್ ಸತ್ತು ಬಿಟ್ಟ. ಅಪ್ಪಿತಪ್ಪ ರೊಕ್ಕ ಕೊಟ್ಟಿದ್ರೆ ರೊಕ್ಕ ಮನ್ನ ಆಗ್ತಿತ್ತು. ಅವನಿಗೂ ಅಪ್ಪ ನಮ್ಮ ಮನಸ್ಸಿನ ಮಾತು ಕೇಳಿದೆ ಪಾರಾದೆ. ಸ್ವಲ್ಪ ದಿವಸ ಬಿಟ್ಟ ಆದ್ಮೇಲೆ ಒಂದು ಏನೋ ಕಾರ್ ತಗೊಂಡು ಹೊಂಟಿದ್ನಂತ. ಮನಸ್ಸು ಹೇಳ್ತಂತ 1 ನಿಮಿಷ ನಿಂದ್ರಿಸು. ಅವ್ನ ಮನಸ್ಸಿನ ಮಾತು ಕೇಳಿದ ತಕ್ಷಣ ಕಾರ್ ನಿಂದ್ರಿಸ್ಬಿಟ್ಟ ಅಂತ. ಕಾರ್ ನಿಂದ್ರಿಸಿದ ತಕ್ಷಣ ಆಮೇಲೆ 1 ನಿಮಿಷ ಆದ್ಮೇಲೆ ಮತ್ತೆ ಮೂವ್ ಮಾಡಿದ್ನಂತ. ಮುಂದೋಗಿ ನೋಡ್ತಾನಂತ 2 ಕಾರ್ ಆಕ್ಸಿಡೆಂಟ್ ಆಗಿಬಿಟ್ಟವಂತ. ಅಪ್ಪಿತಪ್ಪಿ ಮನಸ್ಸು ಮಾತು ಕೇಳಿದ್ದಿಲ್ಲ ಅಂದ್ರೆ ಇವಂದು ಆಕ್ಸಿಡೆಂಟ್ ಆಯ್ತು.
ಒಂದ್ ಸ್ವಲ್ಪ ದಿವಸ ಮದ್ವೆ ಆಯ್ತಂತ ಮದ್ವೆ ಆಗಿದ ತಕ್ಷಣ ಬಾಳ ಕಷ್ಟ ಆಯ್ತಂತ ಅವ್ನಿಗೆ. ಕಷ್ಟ ಆಯ್ತಂತ ಹೆಂಡತಿ ಬಾಳ ತ್ರಾಸ ಕೊಡಕತ್ತಿದ, ಸಂಸಾರ ಜಂಜಾಟ ಅದು ಇದು. ಅವಾಗ ಅವನ ಮನಸ್ಸಿಗೆ ಕೇಳಿದಂತ, ಏನ್ ಮನಸ್ಸು ನೀನು ರೊಕ್ಕ ಕೊಡಕಲಕ ಬಂದು ಹೇಳಿದು ಕೊಡಬೇಡ, ನೀನು ಎಕ್ಸಿಡೆಂಟ್ ಹಾಕಲಕ ಬಂದು ಹೇಳಿದು ಕಾರ್ ಒಯ್ಬೇಡ, ಮದ್ವೆ ಹಾಕಲಕ ನನಗೆ ಮದ್ವೆ ಆಗ್ಬೇಡ ಅಂತ ಯಾಕೆ ಕೇಳಿಲ್ಲ ಅಂತ ಕೇಳಿದಂತ. ಅವಾಗ ಮನ್ಸು ಹೇಳ್ತದಂತ, ಅಲ್ಲೇ ಬರೀ ಹೇಳೋದಲ್ಲ ಲಪ ಲಪ ಒಯ್ಕೊಂಡೆ, ಲಗ್ನ ಬೇಡ ಕಷ್ಟ ನೋಡು, ಈ ಸ್ವಲ್ಪ ದಿವಸ ನಿಂತ್ಕಂತ ನೀ ಕೇಳಿಲ್ಲ, ನೀನ್ ಹೆಂಗ್ ಕೇಳ್ತಿದಿ, ಒಳಗ ಮುಂದೆ ಚಲೋ ಹುಡುಗಿ ನಿಂತಾಳ, ಬ್ಯಾಂಡು ಬಾರ್ಸಕತ್ತಾರ, ಆ ಸೌಂಡಿಗೆ ನನ್ನ ಮಾತು ಕೇಳವಲ್ಲಿ. ಹಂಗ ಕೆಲವೊಂದ್ ಟೈಮು ನಮ್ಮ ಮನಸ್ಸಿನ ಮಾತು ನಾವು ಕೇಳಲ್ಲ. ಯಾಕಂದ್ರೆ ನಮ್ಗೆ ಅದು ಇದು ಸೊಕ್ಕು ಅವೆಲ್ಲ ಬಂದಿರ್ತಾವ, ಅವೆಲ್ಲ ಬಂದ ಮನಸ್ಸಿನ ಮಾತು ಕೇಳಲ್ಲ. ಅವ ಮನಸ್ಸಿನ ಮಾತು ಕೇಳಲ್ಲ, ನಾವೇನೋ ದಾರಿ ತಪ್ಪಿಬಿಡ್ತೀವಿ. ಅವಾಗಪ್ಪ ನಾವು ಕೇಳಬೇಕಾಗಿತ್ತು. ಸೊ ಕೆಟ್ಟ ಮೇಲೆ ಬುದ್ಧಿ ಬಂತಾರ. ಹಂಗ ಯಾವುದೇ ವಿಚಾರ ಆಗ್ಲಿ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ಎಲ್ರಿಗೂ ಅದೆಲ್ಲ ಒಳ್ಳೇದು. ನೋಡ್ ನೀವ್ ಕೇಳಿದ್ದು ಒಂದ್ ಲೈನ್ ಪ್ರಶ್ನೆ, ನಾನು ನೋಡಿದ್ರೆ 2-3 ಪೇಜ್ ಉತ್ತರ ಕೊಟ್ಬಿಟ್ಟೆ. ಇಲ್ಲ ಆಕ್ಚುಲಿ ಫಸ್ಟ್ ನಾ ಈ ತರ ಒಂದು ಹೊಸ ಪ್ರಯೋಗ ಮಾಡ್ಬೇಕಂತೇಳಿ ನನ್ ಕಣ್ ಮುಂದ್ ಬಂದಿದ್ದೆ. ನಿಮ್ಮ ಹೆಸ್ರ ಬಹಳ ಖುಷಿ ಐತ್ರಿ. ನಾನು ಬಹಳ ಖುಷಿ ಆಗುತ್ತಾರೆ ಸಿದ್ದೇರಿಮಠ ಅವ್ರೆ. ಇಲ್ಲ ನಾ ಇನ್ನೊಂದ್ ಪ್ರಶ್ನೆ ಹಣ ಇಂಟರ್ವ್ಯೂ ಕೊಡಿ ಅಣ್ಣ ಇಂಟರ್ವ್ಯೂ ಕೊಡಷ್ಟು ಏನ್ ಮಾಡಿಲ್ಲ ಸತ್ಯವಲ್ಲ. ಇದು ಇಂಟರ್ವ್ಯೂ ಅಲ್ಲ, ಇದು ಇಂಟರ್ವ್ಯೂ ಅಲ್ಲ ಅಂತ ಮರ್ಯಾದೆ ತೆಗದಂತ ಇಂಟರ್ವ್ಯೂ ಅಲ್ಲ ಇದು. ಯಾಕಂದ್ರೆ ಆತ್ಮೀಯರ ಜೊತೆ ನಾವು ಯಾರ ಜೊತೆ ಜಾಸ್ತಿ ಇರ್ತೀವಿ ಅವ್ರ ಜೊತೆ ನಮಗೂ ಮಾತಾಡಕ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಒಟ್ಟು. ನಿಮ್ಮದು ಕೆಲವು ಭಾವನೆಗಳು ನಂಗೆ ಗೊತ್ತು, ನನ್ನ ಭಾವನೆಗಳು ನಿಮ್ಗೆ ಭಯಂಕರ ಗೊತ್ತ. ಆಮೇಲೆ ಕಾರ್ಯಕ್ರಮ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಈ ಭಾಗದ ಬಾಳ ಮಾಡ್ತೀರಿ ನೀವು. ನಾನ್ ನೋಡಿದ ಪ್ರಕಾರ ನಮ್ ಭಾಗದಾಗ ಕೆಲವು ಸಲ ಬಂದಿರ್ತೀರಿ. ನಿಮ್ ಭಾಗ ಕಾರ್ಯಕ್ರಮಕ್ಕೂ ನಮ್ಮ ಭಾಗ ಕಾರ್ಯಕ್ರಮ ಅಂದ್ರೆ ಬಿಜಾಪುರಕ್ಕೂ ಮತ್ತು ಈ ಕಡೆಗೂ ಏನ್ ವ್ಯತ್ಯಾಸ? ಇಲ್ಲ ಆ ಕಡೆ ಭಾಗ ಒತ್ತಟ್ಟಿಂದ ಹೇಳ್ಬೇಕಂದ್ರೆ ಆ ಕಡೆ ಜನಪದ. ನೀನ್ ಏನ ಪಿಕ್ಚರ್ ಸಾಂಗ್ ಯಾವ್ದು ಜಾನಪದ ಡ್ಯಾನ್ಸರ್ ಏನು ಆದ್ರೆ ಆ ಭಾಗಕ್ಕೆ ಆ ಕಡೆ ಪ್ರೇಕ್ಷಕರು ಬೇರೆ, ಈ ಕಡೆ ಪ್ರೇಕ್ಷಕರು ಬೇರೆ. ನಾವ್ ಹೋಗಿ ನೈಸ್ ಹೋಗಿ ಮಾತಾಡ್ತೀವಿ ಅಂದ ತಕ್ಷಣ ನಮಗ್ ಬೇರೆ ಮಾತುಗಳು ಬೇಕಂತಾರ. ಅವು ನಮ್ ಬಾಯಿಂದ ಕೆಲವು ಬರಂಗಿಲ್ಲ, ಸ್ವಲ್ಪ ತ್ರಾಸ ಆಗ್ತದ. ಅದು ನಮ್ಮ ಆಡಿಯನ್ಸ್ ಹಂಗಲ್ಲ. ನಮ್ಮ ಆಡಿಯನ್ಸ್ ಅಂಬೇಕಿನ ಎಲ್ಲ ಆಡಿಯನ್ಸ್ ಇದೆ, ಆದ್ರೆ ಇವ್ರ ಮನಸ್ಥಿತಿನೇ ಬೇರೆ, ಸೊ ಅವ್ರ ಮನಸ್ಥಿತಿನೇ ಬೇರೆ. ನಮ್ ಕಡೆ ಕಾರ್ಯಕ್ರಮ ಚಾಲು ಆಗೋದು ನಿಮ್ ಕಡೆ ಬಾಳ. ನಮ್ ಕಡೆ 10 ಗಂಟೆ ಮುಗಿದ್ ಬಿಟ್ರ ನಿಮ್ಗೆ 10 ಗಂಟೆ ಬಂದು ಕೌದಿ ಆಯ್ಸಿ ನಮ್ ಮುಂದೆ ಮಕ್ಕಂಡು ಕಾಲಾಕಿ ಹಣ ಶುರು ಮಾಡತ್ತೀರಿ. ಆದ್ರೆ ನಮ್ ಕಡೆ ಅಲ್ಲ. ನಮ್ ಕಡೆ 10 ಗಂಟೆ ಮೇಲೆ ಪಟ್ಟು ನೀನ್ ದೊಡ್ಡ ಇಂಟರ್ನ್ಯಾಷನಲ್ ಸ್ಟಾರ್ ಬಂದು ವೇದಿಕೆ ಮೇಲೆ ನಿಂತಾಗೇನ ನಾವ್ ಮನೆಗೆ ಹೋಗಿ ಮಕ್ಕಂತೀವಿ ಅಂತೇಳಿ ಹೋಗ್ಬಿಡ್ತಾರ. ಹಂಗ ನಮ್ ಕಡೆ 11 ಗಂಟೆ ಕ್ಲೋಸ್ 11 ಗಂಟೆ ಕ್ಲೋಸ್ ನಮ್ ಕಾರ್ಯಕ್ರಮ. 11 ಗಂಟೆ ನೀ ಮಾತಾಡ್ತ ಒಂದ್ ವೇಳೆ ಆಡತ್ನಂದ್ರ ನೀನೊಬ್ಬತ್ತ ಅತ್ತ ಮೈಕ್ ಆಪರೇಟ್ ಮಾಡತ್ತ, ಅವ್ರಿಬ್ರು ಹೇಳ್ಬೇಕು ಹೊರತ ಯಾರ್ಯಾರು ಇರಕ್ ಸಾಧ್ಯ ಇಲ್ಲ. ರೊಕ್ಕ ಕೊಟ್ಟವ್ರ ಸದ್ಯಕ್ಕೆ ನಾವ್ ರೊಕ್ಕ ಕೊಡ್ತೀವಿ, ನಿಮ್ ಫೋನ್ ಪೇ ಹಾಕ್ತಿವಿ, ನಿಮ್ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ 11 ಗಂಟೆ ಕಾರ್ಯಕ್ರಮ ನಮ್ ಕಡೆ ಚಾಲು ಆಗದೆ 11 ಗಂಟೆಗೆ. ಹೌದೌದು. ನಮ್ ಕಡೆ ಒಂದೇ ಭಕ್ತಿ ಗೀತೆ, ಒಂದೇ ಭಕ್ತಿ ಗೀತೆ. ಯಾಣೆ ಭಕ್ತಿ ಗೀತೆ ಅಂದ್ರೆ ಮನೆಗೆ ಭಕ್ತಿ ಗೀತೆಗೆ ಅವ್ರಿಗೆ ಆಗಿ ಬರಂಗಿಲ್ಲ ಅವ್ರು. ಅದು ಒಂದು ಭಕ್ತಿ ಗೀತೆ ಬಹಳ ತ್ರಾಸ ಕೇಳ್ತಾರ. ಇರ್ಲಿ ಹಿರಿಯರ್ ಅಂತ ಹೇಳಿ ತಡ್ಕೋತಾರ. ಇಲ್ಲ ಹಂಗಲ್ಲ ಅಣ್ಣ, ಆದ್ರೂ ಕೇಳ್ತಾರ. ಕೆಲವೊಂದು ಸಿಟಿಗಳಲ್ಲಿ ಆಡಿಯನ್ಸ್ ಬೇರೆ ಇರ್ತಾರೆ, ಸಿಟಿ ಆಡಿಯನ್ಸ್ ಬೇರೆ. ಅವರೆಲ್ಲ ಚಿತ್ರಗೀತೆಗಳು ಕೇಳ್ತಾರ, ಒಳ್ಳೆ ಭಾಷೆ ಬಹಳ ಕಡಿಮೆ ಅಣ್ಣ, ಹಾಸ್ಯ ಸಂಜೆ ಕೇಳ್ತಾರ, ಬಹಳ ಕಡಿಮೆ. ಈ ಸಿಟಿ ಒಳಗಂದ್ರೆ ಬಿಜಾಪುರ ಬೇನ್ಮೇನ್ ಸಿಟಿಯಾಗ ಕೇಳ್ತಾರ. ಅಲ್ಲ ಈಗ ಈ ಹೋಗ್ಯದ್ರಣ್ಣ ಮೊದಲ್ ನಂಗ್ ಮನಸ್ಥಿತಿಗಳು ಇಲ್ಲ. ನೀವ್ ಯಾವ ತರ? ನಾವು ಪಕ್ಕಾ ಜವಾರ್, ನಿಮ್ಗೆ ಗೊತ್ತದ. ಒಂದ್ ಡೈಲಾಗ್ ಹೇಳ್ರಿ ಅನ್ನೋದು. ನಂದ್ ಇಂಟರ್ವ್ಯೂ ನಿನ್ನ ಇಂಟರ್ವ್ಯೂ ಮುಗಿಸ್ಬಿಡ್ತ. ಇಲ್ಲ ನಮ್ಮದಕ್ಕೂ ನಮಗೂ ಇವ್ರಿಗೂ ಅಜಗಜಾಂತರ ವ್ಯತ್ಯಾಸ ಅದ. ಹಂಗೇನಿಲ್ರಿ, ಆದ್ರೆ ನನಗೊಂದ್ ಖುಷಿ, ದಕ್ತೇನ ಬಂದು ನಿಮ್ ಕಡೆ ದಕ್ತೆ ನಾನು. ಈ ಹುಡುಗರು ಮತ್ತೆ ನೀವ್ ಹೇಳೋದ್ ಹುಡುಗಿರ ಬಗ್ಗೆ ಹೇಳ್ತದಿ ಓ ಅಂತ ಚೀರ್ತಾವ. ಸೊ ದಕ್ತಿದ್ಯಪ್ಪ. ಇಲ್ಲ ಹುಡುಗಿಯರ ಬಗ್ಗೆ ಅಂದ್ರೆ ಈಗ ನಾನು ಅಕಸ್ಮಾತ್ ಮೊದಲ್ ನಂಗ ಅಂದ್ರೆ ಈ ತರ ಹೇಳ್ಕೊತ ಹೋದ್ರ ನಾವ್ ಬದುಕ್ತಿರ್ಲಿಲ್ಲ, ನಾವ್ ಬದುಕ್ಬೇಕು ಅದ್ರ ಮೇಲೆ. ಈಗ ಹುಡುಗರಿಗೆ ಏನ್ ಬೇಕಾಗತ್ತಂದ್ರ ಹುಡುಗಿ ಅನ್ನೋ ಪದ ಬೀಳ್ಬೇಕು ಅವ್ರ ಕಿವಿಗೆ, ಅವ್ನ ಹುಡುಗಿ ಅಷ್ಟೇ. ನಾವೊಂದು ಮಾತು ಹೇಳಿದೆ ನಾನು, ಏನಂತ? ಈ ಹುಡುಗಿಯರ ಬದಲಾಗೋದು ಮೇಕಪ್ ಆದ್ಮೇಲೆ, ಹುಡುಗರು ಬದಲಾಗೋದು ಬ್ರೇಕಪ್ ಆದ್ಮೇಲೆ. ಸಿಂಪಲ್ ಲೈನ್. ಅವ್ರ ಮನಸ್ನಾಗ ಯಾರ ರೇಂಜಿಗೆ ಖುಷಿ ಆಗತ್ತಂದ್ರ ಅಣ್ಣ ಹಿಂಗ್ ಹೇಳ್ಬಿಟ್ಟಲ್ಲ, ಅಣ್ಣ ಮೋಟಿವೇಶನ್ ಅಂತಾರ. ಇದು ಮೋಟಿವೇಶನ್ ಅವ್ರಿಗೆ, ನಮ್ ಕಡೆ ಇವೇ ಮೋಟಿವೇಶನ್. ಹಿಂಗೆ ಈಗ ಒಂದ್ ಸ್ವಲ್ಪ ಕಮ್ಮಿ ಆಗತ್ತ. ಅಲ್ಲ ನಿಮ್ಮ ಹತ್ರ ಕಮ್ಮಿ ಮಾಡಿದ್ರೆ ಕಮ್ಮಿ, ನಾವು ಬೆಳ್ದಂಗ್ ಕಮ್ಮಿ. ಇಲ್ಲ ಬೆಳ್ದಂಗ್ ನಾವ್ ಕಮ್ಮಿ ಮಾಡ್ಬೇಕು. ಅದೇ ಕಮ್ಮಿ ಮಾಡ್ಬೇಕು. ನೀ ಕಮ್ಮಿ ಮಾಡಿದ್ರೆ ಕಮ್ಮಿ ಆಗ್ತದ. ಹಿಂಗ ನಿಮ್ ಸಂಗಡ ಸೇರ್ ಸ್ವಲ್ಪ ಕಮ್ಮಿ ಮಾಡತ್ತೀನಿ. ಮಾಡ್ಬೇಕು, ಕಮ್ಮಿ ಮಾಡ ಅಂತ ಹೇಳಿ ಸಲ ಒಂದ್ ಸ್ವಲ್ಪ ಕಮ್ಮಿ ಮಾಡಿದ್ದಿ. ಎಲ್ಲ ಒಳಗೊಮ್ಮೆ ದಾರಿ ಬಿಟ್ಟಿರ್ತೀನಿ, ಒಳಗೊಮ್ಮೆ ಡ್ಯಾನ್ಸರ್ ಹಿಂಗ್ ತಿರ್ಗಿಸ್ತೀನಿ, ಹಂಗೆಲ್ಲ ತಿರ್ಸ್ಬೇಡ, ಮಂದಿ ತಿರ್ಸ್ಬಿಡ್ತಾರ. ಮಂದಿ ಬಾಳ ಅಕ್ಕ ತಂಗಿದ್ದಂಗ. ಅಲ್ಲ ಅಕ್ಕ ತಂಗಿದ್ದ ಅಂತೇಳಿ ನೀನ್ ಯಾವತ್ತು ಡ್ಯಾನ್ಸ್ ಮಾಡ್ತಾನ. ಗೊತ್ತ ನಿನ್ನ ಮನಸ್ಥಿತಿ ಏನಂಬ ನನಗ.
ಬಹಳ ಖುಷಿ ಆಗುತ್ತೆ. ಬಹಳ ಮಂದಿ ಹೇಳ್ತಾರ ನಮ್ಮ ಅಣ್ಣ. ಇವತ್ತಿನವರೆಗೂ ಗೌರವ ಆರ್ಕೆಸ್ಟ್ರಾ ನಮ್ ಭಾಗದಾಗ ನಮ್ಗೆ ಬಹಳಷ್ಟು ಕಾರ್ಯಕ್ರಮ ಕೊಟ್ರ, ನಿಮ್ ಭಾಗದಾಗ ನೀವು ನಮ್ಗೆ ಬಹಳಷ್ಟು ಕಾರ್ಯಕ್ರಮ ಕೊಟ್ರಿ, ಖುಷಿ ಆಗತ್ರಿ. ಆಮೇಲೆ ಇದು ನಿಮ್ದು ಕ್ಯಾಮ್ರಾಮನ್ ಫಸ್ಟ್ ನೋಡ್ಕೊಂಡು ಇಲ್ಲಿವರೆಗೂ ಕಲ್ಮೇಶ್ ಅವ್ರ ನಮ್ಮ ಅಣ್ಣಾರ ಇಲ್ಲದಾರಲ್ಲ, ಅವರೇ ಪಾಪ ಅವರೇ ಮಾಡಕತ್ತೀರಿ. ಈಗ ಮದುಮಗೊಂದು ಅವರೇ ಮಾಡತ್ತಾರ. ಮದುಮಗ ಮತ್ತೆ ಮುಂದೇನು ನಾವ್ ಎಲ್ಲ ಅವರೇ ಮಾಡ್ತಾರ ನಮಗ್. ಬರ್ರಿ ಅಣ್ಣಾರ, ಕಲ್ಮೇಶ್ ಜೋರದ ಚಪ್ಪಳೆ ಬರ್ಲಿ, ನಮ್ಮ ಅಣ್ಣ ಬರ್ಬೇಕು. ನಮ್ಮ ಸರ್ಕಾರಿ ಶಾಲೆ ಮಾಸ್ತರ್ ಹಿಡಿದು ಈಗ ಮದುಮಗವರೆಗೂ ಕ್ಯಾಮ್ರಾ ಎಡಿಟಿಂಗ್ ಎಲ್ಲ ಡಿಸೈನ್ ಅದೇನಂತಾರಲ್ಲ, ಯಾವ ಡೈರೆಕ್ಟರ್ ಸಹ ನಿರ್ದೇಶಕರು ಮತ್ತೆ ಸಹ ಕಥೆಕಾರರು ಎಲ್ಲಾ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರ. ಒಂದ್ ನಮೂನಿ ಇವತ್ತು ಪಾಲಿನ ಒಂದಿದ್ದಂಗ ಅವ್ರು. ಕಲ್ಮೇಶ್ ನೋಡ್ ಬರ್ಬೇಕು, ಜೋರ ಚಪ್ಪಾಳೆ. ಅವಾಗ ಹೇಳಿದ್ರು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದಂತೇಳಿ, ಹಂಗೆ ಐತ್ರಿ. ನಮಸ್ಕಾರ ಕಲ್ಮೇಶ್ ನಮಸ್ಕಾರ. ನೋಡಿದ್ರೆ ಒಂದ್ ಕಡೆ ಬಹಳ ಖುಷಿ ಆಗ್ತದ, ಒಂದ್ ಕಡೆ ಭಯಂಕರ ಸಿಟ್ಟು ಬರ್ತದ. ಬಹಳ ಏನಪ್ಪಾ ಅಂದ್ರೆ ಕಿತ್ಕೊಂಡ್ ತಿನ್ಬೇಕು ಅನಸ್ತದ ನನಗೆ. ಸಿಟ್ಟು ಎದಕ್ ಬರ್ತದೆ? ಪ್ರೀತಿ ಫಸ್ಟ್ ಪ್ರೀತಿ ಆಗ್ಬಿಡ್ಬೇಕು. ಹೆಂಗಪ್ಪ ಅಂದ್ರೆ ಬಹಳ ಸರಳ ಜೀವಿ, ಹೊಂದ್ಕೊಂಡು ಹೋಗ್ತಾನ. ಹಂಗ್ ಮಾಡಮ್ಮ ಏನಾದ್ರು ಮಾಡಮ್ಮ ಅಂತೇಳಿ ಹುರಿದುಂಬಿಸ್ತಾನ. ಒಂದ್ ಟೈಮ್ ನಾವು ಹುರಿದುಂಬಿಸ್ತಾನ, ಒಂದ್ ಟೈಮ್ ಆತ ನಾನು ಹುರಿದುಂಬಿಸ್ತಾನ. ಒಟ್ಟು ಏನೋ ಮಾಡ್ತೀವಿ. ಹೊಟ್ಟೆ ಕಿಚ್ಚದಕ್ಕಂದ್ರೆ ಕೂದ್ಲ ಕಲ್ಮೇಶ್ ದೇವ್ರು 10 ಮಂದಿಗೆ ಆಗಷ್ಟು ಕೂದಲು ಒಬ್ಬರಿಗೆ ಕೊಟ್ಬಿಟ್ಟ. ನೋಡಿದ್ರೆ ಕೂದ್ಲ ಹಂಗಾಗಿ ನಾನು ಬಾಳ ಸಿಟ್ಟ ಅಂದ ನನಗ. ಈ ಕೂದ್ಲದ ಮೇಲೆ ಅವಲ್ಲ ಬಾಳ ಸಿಟ್ಟ. ಯಾವ್ರಣ್ಣ ನಿಮ್ದು? ಯಾವ್ರ? ನಮ್ದನ ಬಾಗಲಕೋಟೆ ಜಿಲ್ಲೆ ಬಿಳ್ಗಿ ತಾಲೂಕು ತೆಗ್ಗಿ ಗ್ರಾಮನ. ತೆಗ್ಗಿ ಅಲ್ಲಿಂದ ಬಂದವರು. ಇರೋದೆಲ್ಲ ಬಾಗಲಕೋಟೆಗೆ ಇರ್ತಾರ. ಬಾಗಲಕೋಟೆ ಇರೋದೆಲ್ಲ ಬಾಗಲಕೋಟೆ. ನೀವು ಆಗ ಹೇಳಿದ್ರಲ್ಲ ವಿನಾಯಕ್ ಅವ್ರು ಕಳಿಸಿದ್ವಿ ಇವರಿಗೆ. ವಿನಾಯಕ್ ಅಣ್ಣವ್ರ ಜೊತೆಗೆ ಇರ್ತಾರ. ಅವ್ರ ತಮ್ಮದಂಗ ಅವ್ರ ಟೀಮ್ ಜೊತೆಗೆ ಅಲ್ಲಿ ವರ್ಕ್ ಮಾಡ್ಕೊಂತ ಕ್ಯಾಮ್ರಾ ವರ್ಕ್, ಎಡಿಟಿಂಗ್, ಸೊ ಆಕ್ಟಿಂಗ್. ಸೊ ಇವ್ರು ಒಳ್ಳೊಳ್ಳೆ ಮೋಟಿವೇಶನ್ ಹುಡುಗರು ಮಾಡತ್ತಾರ. ಈಗ ನೋಡಿದ್ ಮೊನ್ನೆ RCB ಬೇರೆ ಚಾಲೋ ಮಾಡ್ಬಿಟ್ರಿ. RCB ಇವ್ರು ಒಂಥರ ಕಪ್ಪೆತ್ತಿ ಬಿಟ್ರಿ. ಅಲ್ಲಿಂದ ಇವ್ರದ್ದು ಇನ್ಸ್ಟಾಗ್ರಾಮ್ ಲೆಕ್ಕನೇ ಚೇಂಜ್ ಆಗ್ಬಿಟ್ಟದ. ಇವ್ರಿಗೆ ಅಭಿಮಾನ ಬೆಳಗ ನಮ್ಮ RCB ಸೋಲಿ ಗೆಲ್ಲಿ ಅದಕ್ ಒಂದ್ಸಲ ಪೆನ್ ಹತ್ತಂದ್ರ ಅಭಿಮಾನ ಅವ್ನಿಗೆ ಏನಾರ ಒಂದ್ ಕೊಟ್ಟೈತಿ ಅಭಿಮಾನ ಅಂತ ಕೊಡುತ್ತಾರೆ. ಅದು ನಮ್ ಕರ್ನಾಟಕ ಮಂದಿ ಹಂಗೆ RCB ಅಂತಂದ ನೀರೇ ಬಿಡ್ತು ಅಂತ ಪ್ರೀತಿ ಕೊಡಂಗಿಲ್ಲ. ಅಂತ ದೊಡ್ಡ ಮಂದಿ ನಾವು RCB ಹಂಗೆ. ನಿಮ್ಗೆ ಏನ್ ಅನಸ್ತಾನ ಇವ್ರ ಜೊತೆ ವರ್ಕ್ ಮಾಡತ್ತೀರಿ? ಅಣ್ಣ ಭಾಳ ದಿವಸ ಆದ್ಮೇಲೆ ಅವ್ರು ಫಸ್ಟ್ ಟೈಮ್ ನಮಗ್ ಕರೆದಾಗ ಭಾಳ ಖುಷಿ ಆತನ. ಫಸ್ಟ್ ಏನಂದ್ರ ದೇವನ ನೋಡಿ ಕಲ್ತಿದ್ದ ಭಾಳ. ನಾವ್ ಏನ್ರ ಮಾಡಿವಿ ಅನ್ನೋದಕ್ಕಿಂತ ಕಲ್ತಿದ್ ಭಾಳ ಅನುಭವಗಳ ಅಂತ ಭಾಳ ಅದಾವ. ಫಸ್ಟ್ ಬಂದಾಗ ಭಯ ಇತ್ತು, ಹೆಂಗ್ ಮಾಡೋದು. ಒಬ್ಬ ದೊಡ್ಡ ಯೂಟ್ಯೂಬರ್ಗೆ ಇನ್ಸ್ಟಾಗ್ರಾಮ್ದಾಗ ಅಷ್ಟು ಜನ ಫಾಲೋವರ್ಸ್ ಅದಾರ, ಅವ್ರ ಜೊತೆ ಹೆಂಗ್ ವರ್ಕ್ ಮಾಡೋದು, ಇನ್ನೂ ನನ್ನ ಕಳ್ಸಾಕತ್ತಾನ, ಹೆಂಗ್ ಕೆಲಸ ಮಾಡ್ಬೇಕು ಏನು ಅಂತ ನನಗೂ ಒಂದು ಭಯ ಇತ್ತು. ದೊಡ್ಡ ಜವಾಬ್ದಾರಿ ಅದು. ಯಾಕಂದ್ರೆ ಮಂದಿಗೆ ಅವ್ರನ್ನ ಹೆಂಗ್ ಪ್ರೆಸೆಂಟೇಶನ್ ಕೊಡ್ಬೇಕು ಏನು ಅಂತ, ಅವ್ರು ಹೆಂಗ ಅಲ್ಲಿ ಇದು ಮಾಡ್ತಾರ ಅಂತೇಳಿ ಭಾಳ ಭಯ ಇತ್ತು. ಹೆಂಗ್ ನೋಡ್ಕೋತಾರ ಅಂತೇಳಿ ಬಂದಿಲ್ವಂತ ಆಸೆಗೆ ಅದು ಎಲ್ಲಾ ಚೇಂಜ್ ಆಗಿತ್ತು. ಯಾಕಂದ್ರ ಆ ಮನುಷ್ಯ ಇರೋದು ನೋಡೋದಕ್ಕ, ಅವ್ರು ಮಾತಾಡೋದಕ್ಕ ಒಂದ್ ಭಯ ಅನಿಸ್ತೈತಿ. ಯಾಕಂದ್ರ ಮೋಟಿವೇಟ್ ಮಾಡಕತ್ತಾವ ಅವ್ರು ಒಂದ್ ಗತ್ತಿರ್ತೈತಿ, ನೋಡಿದಾಗ ಒಂದು ಭಯ ಅನಿಸ್ತಿರ್ತೈತಿ. ಸೊ ಬಂದ್ಗಳನ್ನ ಅವ್ರು ಮಾತಾಡೋ ರೀತಿಯಾಗಿರ್ಲಿ, ನಮ್ ಜೊತೆ ಬೇರೆ ರೀತಿಯಾಗಿರ್ಲಿ, ಅದನ್ನ ನೋಡಿದ್ಗಳನ್ನ ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಟ. ಅದು ಸರ್ಕಾರ ಶಾಲೆ ಫಸ್ಟ್ ಬಂದಿದ್ದು ಎಷ್ಟು 2 ದಿನ ಆಯ್ತಾ ಶೂಟಿಂಗ್? 3 ದಿನ ಇತ್ತು. ಶೂಟಿಂಗ್ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಸಂಜೆ ಮುಗಿಸ್ಬಿಟ್ಟೆ. ಒಂದೇ ದಿನಕ್ಕೆ ಒಂದ್ ಎಪಿಸೋಡ್. ಒಂದೇ ದಿನಕ್ಕೆ ಒಂದ್ ಎಪಿಸೋಡ್. ಎಷ್ಟು ನಿಮಿಷ ಅದು 17 ನಿಮಿಷ. ಒಂದೇ ದಿನ ಮುಗಿಸಿರಿ? ಒಂದೇ ದಿವಸ. ಅದು ನೀವು ಎಲ್ಲಿ ಕೆಲಸ ಮಾಡಿಲ್ಲ ಅದಕ್ಕಿಂತ ಮುಂಚೆ? ಯಾವ ಕೆಲಸನೇ ಮಾಡಿಲ್ಲ. ಫಸ್ಟ್ ಟೈಮ್ ಡೈರೆಕ್ಷನ್ ಫಸ್ಟ್, ಬರೋಣ ಫಸ್ಟ್, ಎಲ್ಲ ಫಸ್ಟ್. ಒಳ್ಳೆ 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 ಮೊದಲನೇ ಪ್ರಯತ್ನದಲ್ಲಿ ಮತ್ತೆ ಅದು ರೀಚ್ ಆಯ್ತದು. ಭಯಂಕರ ಜನ ರೀಚ್ ಆಯ್ತು. ಅದಕ್ಕೆಲ್ಲ ಇವರು ನಂದು 1% ಅದ, 99% ಸ್ನೇಹ ಬಳಗ. ಸೊ ಇವ್ ವಿನಾಯಕ್ ಅಣ್ಣವರು, ಕಲ್ಮೇಶ್ ಅಣ್ಣವರು, ಪ್ರತಿಯೊಬ್ಬರಾಗಿರ್ಬೋದು ಬಹಳ ಸಪೋರ್ಟ್ ಅದ. ಅದಕ್ಕೂ ಮುಂಚೆ ನಾ ಹೇಳ್ಬೇಕಂದ್ರ ಗಬ್ಬರು ಅಂದ ತಕ್ಷಣ ಒಂದು ಖುಷಿ ಆಗ್ಬಿಡ್ತದ. ಇಲ್ಲಿರೋ ಹುಡುಗರಾಗಿರ್ಲಿ, ಇಲ್ಲಿ ಮಾಡೋ ಸಪೋರ್ಟ್ ಆಗಿರ್ಲಿ, ಅವ್ರು ಮಾತಾಡೋ ರೀತಿ ಆಗಿರ್ಲಿ, ಬಂದವ್ರಿಗೆ ಯಾವ ರೀತಿ ನೋಡ್ಕೋತಾರ ಅಂದ್ರ ಇವ್ರು ನಮಗ ಬಾಳ ದಿನದಿಂದ ಪರಿಚಯ ಅದಾರಪ್ಪ ಅನ್ನೋ ತರ. ಏನ್ ಒಂದ್ ಕೆಲಸ ಮಾಡಿಸ್ಕೊಡಲ್ಲ ಏನಿಲ್ಲ, ಬಾಳ ಪ್ರೀತಿಯಿಂದ ನೋಡ್ಕೋತಾರ. ಅದು ಬಾಳ ದೊಡ್ಡ ಖುಷಿ. ನಾನು ಇವ್ರೂರಿಗೆ ಅದು 4ನೇ ಸಲ 5ನೇ ಸಲ ಬರೋದು. ಪ್ರೋಗ್ರಾಮ್ಕ್ ಆಗಿರ್ಬೋದು, ಜಾತ್ರೆಗೆ ಆಗಿರ್ಬೋದು, ಪ್ರತಿ ವರ್ಷ ಕರೆಸ್ತಾರ. ಈಗ ನಾವೇ ಸ್ವಲ್ಪ ಬರಕ್ ಹಿಂಜರಿಯಾಗ ಬೈದ್ ಕರೆಸ್ತಾರ ನಮ್ಗೆ. ಬಾರೋ ಸಿದ್ಧ ಅನ್ಕೋತ ಸ್ವಲ್ಪ ಪ್ರೀತಿ ಜಾಸ್ತಿ. ನಾವು ತಪ್ಪು ಮಾಡಿದಾಗನು ತಿದ್ದಿ ಹೇಳ್ತಾರ. ಅಂದ್ರೆ ವಿಡಿಯೋದ ಅಂತೇಳಿ ಹೊಗಳಾಗತ್ತಿಲ್ಲ, ಅವ್ರು ಇರೋದೇ ಹೆಂಗೆ. ಮತ್ತೆ ನೀವು ದೋಸ್ತರು ಕುಂದ್ರಸ್ಕೊಂಡ್ರು ಹೊಗಳಸ್ಕೋತಾರ ಅಲ್ಲ. ಬಂದ ಹತ್ರ ಬಂದಾಗ ಗೊತ್ತಾಗತ್ತ. ಅವ್ರು ಒಬ್ರು ಅನ್ನೋದಕ್ಕಿಂತಾನು ಶಿವಣ್ಣ ಅಂತದಾರ, ವಾಪಸ್ ಶಿವಣ್ಣ ಬರಾತಾರ. ಅವ್ರು ಫೋನ್ ಹಚ್ಚಿ ಬರಾತಾರೆ.
ಇವ್ರೆಲ್ಲ ಹೆಂಗದಾರ ಅಂದ್ರ ಒಬ್ರಲ್ಲ, ಈಗ ಅವ್ರು ನಮ್ಗ ಅಣ್ಣಂದಿರೇ ಆಗ್ಬಿಟ್ಟಾರ. ಅವ್ರು ಯಾರೇ ಅವ್ರ ಜೊತೆ ಮಾತಾಡ್ಬೇಕಂದ್ರ ಏನ್ರ ಬೇದಿ ಇರ್ತಾರ, ಮತ್ತೇನ್ರ ತಪ್ಪು ಮಾಡಾಕತ್ತಾಗ ಒಂದ್ ಭಯ ಇರ್ತೈತಿ ಅವ್ರ ಜೊತೆ. ಸೊ ಈಗ ಒಂದ್ ಫ್ಯಾಮಿಲಿ ಆಗ್ಬಿಟ್ಟೈತಿ, ಒಂದ್ ಟೀಮ್ ಅಂತ ಮಾಡ್ಕೊಂಡ್ಬಿಟ್ಟಿವಿ. ನೋಡೋದು ಎಲ್ಲಿ ತನ ಜನ ನಮ್ಮನ್ನ ಹೌದೌದು. ಇಲ್ಲ ಒಳ್ಳೆ ಕಾನ್ಸೆಪ್ಟ್ ಗಳು ಮಾಡ್ರಿ, ನಿಮಗೂ ಒಳ್ಳೇದಾಗ್ಲಿ. ಒಳ್ಳೊಳ್ಳೆ ಕಾನ್ಸೆಪ್ಟ್ ಗಳು ಮಾಡ್ರಿ, ನಿಮ್ಗೂ ಒಳ್ಳೇದಾಗ್ಲಿ. ಇವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಅದ್ರಿ. ಈ ಕಡೆ ಇವು RCB ವಿಡಿಯೋ ಮಾಡಾತಾರ, ಮೋಟಿವೇಶನ್ ವಿಡಿಯೋಗಳು ಮಾಡಾತಾರ, ಆಮೇಲೆ ಹಾಡುಗಳು ಮಾಡ್ತಿರ್ತಾರ ನಡು ಒಮ್ಮೊಮ್ಮ. ಇಷ್ಟ ಆಗತ್ತೆ ಇವ್ರದ್ದು ಆಕ್ಟಿಂಗ್ ಚಲೋ ಮಾಡ್ತಾರ. ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಒಂದ್ ಹೇಳ್ಬಿಡ್ರಣ. ಕಲ್ಮೇಶ್ ಅಫಿಷಿಯಲ್ ಅಂತೇಳಿ, ಕಲ್ಮೇಶ್ ಅಫಿಷಿಯಲ್ ಅಂತೇಳಿ ಒಂದ್ ಇನ್ಸ್ಟಾಗ್ರಾಮ್ ಐಡಿ ಅದ, ದಯವಿಟ್ಟು. 3K Dream Works ಹಾ 3K Dream Works ಅಂತೇಳಿ ಒಂದು ಇದು ಸಾಂಗ್ ಮಾಡಿದ್ರಿ ನೀವು. ಇವ್ರದ್ದು ಹೆಂಗಪ್ಪ ಅಂದ್ರೆ ನಾವೇನಲ್ಲ ಇವ್ರು ಯೂಟ್ಯೂಬ್ ಮುಂದ ಜಮಾನ್ದಾಗ ನನ್ನ ಪ್ರಕಾರ ಒಂದು 10 ವರ್ಷದಿಂದಾನೆ 2 ಮಿಲಿಯನ್ 7 ಮಿಲಿಯನ್ 7 ಮಿಲಿಯನ್ ಒಂದ್ ವಿಡಿಯೋ ಆದ್ರೆ ಹಣೆ ಬರ್ ಸುಮಾರು ಕಾಪಿರೈಟ್ ಅದು ಹೆಂಗ್ ಗೊತ್ತ, 10 ವರ್ಷದಿಂದ ಯೂಟ್ಯೂಬ್ ಅಂತ ಯಾವ್ದು ಗೊತ್ತಿರ್ಲಾರ್ದ ಕಾಲದೊಳಗ ಯೂಟ್ಯೂಬ್ 7 ಮಿಲಿಯನ್ ಅಂದ್ರ ನನ್ ಪ್ರಕಾರ ಈ ಟ್ರೆಂಡಿಗೆ ಒಂದ್ 70 ಮಿಲಿಯನ್ ಲೆಕ್ಕ. 70 ಮಿಲಿಯನ್ ಲೆಕ್ಕ ಅಷ್ಟು ಟ್ರೆಂಡಿಂಗ್ ಮಾಡ್ಯಾರ. ಏನೋ ಮತ್ತೇನು ಸಮಸ್ಯೆಗಳು ಅವು ಇವು ಕೈ ಹಿಡಿದ್ರಂಗಲ್ಲ. ಸೊ ಒಳ್ಳೆ ಮನಸ್ಸಾದ ಖಂಡಿತ ಒಳ್ಳೇದಾಗತ್ತೆ. ಕೈ ಹಿಡಿತದ, ಹಿಡಿದ್ರೆ ದೊಡ್ಡ ಲೆಕ್ಕ ಹಿಡಿಯೋದು, ಭಯಂಕರ ದೊಡ್ಡ ಲೆಕ್ಕ ಹಿಡಿದು ಬಿಡ್ತದ. ಮತ್ತೆ ಬಿಟ್ಟು ಹೋಗ್ಬಾರ್ದು, ಅಷ್ಟು ದೊಡ್ಡ ಮಟ್ಟದ ಕೈ ಹಿಡಿತದ. ಒಳ್ಳೇದಾಗತ್ತೆ. ಒಳ್ಳೇದಾಗಲ್ರಣ ನಿಮ್ಗ. ಇದೇ ತರ ಖುಷಿಯಿಂದ ಇರ್ರಿ, ಅನ್ನೋರ್ ಜೊತೆ ವರ್ಕ್ ಮಾಡ್ರಿ, ನಮ್ ಜೊತೆನು ಮಾಡ್ರಿ. ನಾವು ದೊಡ್ಡ ಬಜೆಟ್ ಹಾಕಿ ಮಾಡ್ತಿರ್ತೀವಿ. ನಿಮ್ ಬಗ್ಗೆ ಹೇಳ್ಬೇಕ, ನೀವು ದೊಡ್ಡ ಪ್ರಾಜೆಕ್ಟ್ ಸೃಷ್ಟಿಕರ್ತ ಅಂದ್ರೆ ನಮಗ ನೆಕ್ಸ್ಟ್ ಬರೋದು ನಮಗ KGF. ಈಗ ಅದಕ್ಕೆ ಎಲ್ಲಾ ಬಿಟ್ಟು ಸುಮ್ನೆ ಒಂದ್ ಕ್ಯಾಮ್ರಾ ಹಚ್ಕೊಂಡು ಸುಮ್ನೆ ಬರೇ ಇರ್ಲಿ ಹೋದ್ರಿ ಅಣ್ಣ. ಈಗ ಗೊತ್ತಾ ಸಿದ್ದಣ್ಣ, ಯಾವುದೇ ಆಗ್ಲಿ ಪ್ರಯತ್ನ ಫಲಾನುಫಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ನಮ್ ಕಡೆ ಏನಿಲ್ಲ, ನಾವ್ ಮಾಡಕತ್ತೀವಿ, ಜನ ತಗೊಂತಾರ ಬಿಡ್ತಾರ, ಅವೆಲ್ಲ ಗೊತ್ತಿಲ್ಲ. ನಾವು ಮಾಡಿ ಮಟಕ ಮಂಜಣ್ಣ ಅಂತ ಮಾಡಿವಿ, ಒಳ್ಳೆ ಕಂಟೆಂಟ್ ಇಟ್ಕೊಂಡ್ ಮಾಡಿವಿ. ಕೆಲವು ಜನ ಸ್ವೀಕಾರ ಮಾಡಿದ್ರು, ಕೆಲವು ಜನ ಸ್ವೀಕಾರ ಮಾಡಿಲ್ಲ. ಸೊ ಬೇರೆ ಮತ್ತೆ ಪ್ರಯತ್ನ ಮಾಡ್ಬೇಕಷ್ಟ. ನೀವು ಅದ್ಭುತ ಕಳೆದ್ರ ಸಾಮಾನ್ಯ, ನೀವೇನು ಮಾತ್ನಾಗ ಮರಳು ಮಾಡಿಬಿಡ್ತಾರಲ್ಲ ನೀವು. ಇದು ಕಟ್ ಮಾಡಿ ಸ್ಟೇಟಸ್ ಹಾಕೋತೀರ. ಊರ ಹೆತ್ತ ಮಗನು. ಒಳ್ಳೇದಲ್ರಣ್ಣ ನಿಮ್ಗ. ದಯವಿಟ್ಟು ಯಾಕೆ ದೌಡ್ ಕಳ್ಸಾತೀವಿ ಅಂದ್ರ ಅಲ್ಲಿ ಕ್ಯಾಮ್ರಾ ಬಂದ್ ಆಗಿದ್ ಚಾಲು ಆಗಿದ್ ನೋಡ, ಪುಣ್ಯಾತ್ ಮರಿ ಇವ್ರಿ ಅದಾರಪ್ಪ, ಅದಕ್ಕೆ ಕಳ್ಸಾತೀವಿ. ಒಲೆ ಮೇಲೆ ಚಾ ಕಿಟ್ರಣ್ಣ, ಅಲ್ಲಿ ಚಾ ಕುಡ್ದಾರ. ಧನ್ಯವಾದಗಳ್ರಣ್ಣ.